ನಮ್ಮ ಮುಖ್ಯ ಕರ್ತವ್ಯ ಏನಪ್ಪ, ನಾವು ನಮ್ಮ ಅಂಗಾಂಗಗಳಿಗೆ ಶಕ್ತಿಯನ್ನು ಪೂರೈಸಬೇಕು. ಆವಾಗ ಅವು ಸರಿಯಾಗಿ ಕೆಲಸ ಮಾಡ್ತವೆ. ನಾವು ಶಕ್ತಿಯನ್ನು ಪೂರೈಸಲಿಲ್ಲ ಅಂತಂದರೆ ಅವು ಸರಿಯಾಗಿ ಕೆಲಸ ಮಾಡಲ್ಲ, ಅಬ್ನಾರ್ಮಲಾಗಿ ಕೆಲಸ ಮಾಡ್ತವೆ. ನಮ್ಮ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕವಾಗಿ ಬಲಶಾಲಿಗಳಾಗಿರ್ತೀವಿ. ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಮಾನಸಿಕ ಬಲ ಕಡಿಮೆ ಆಗುತ್ತೆ, ಮತ್ತು ನಾವು ಮಾನಸಿಕವಾಗಿ ದುರ್ಬಲರಾಗ್ತೀವಿ, ಶಕ್ತಿಹೀನರಾಗ್ತೀವಿ. ಇಡೀ ನಮ್ಮ ದೇಶವನ್ನು ಆಳುವಂತಹ ಶಕ್ತಿ ಯಾವುದು ಗೊತ್ತಾ? ಖಾದಿ, ಕಾವಿ, ಕಾಕಿ. ಖಾದಿ, ಕಾವಿ, ಕಾಕಿ ಇದ್ರ ಬಗ್ಗೆ ನೀವು ಕ್ಲೀನಾಗಿ ತಿಳ್ಕೊಬೇಕು. ಸಂವಿಧಾನ ತಿಳ್ಕೊಬೇಕು, ರೂಲ್ಸು ಕಾನೂನು ತಿಳ್ಕೊಬೇಕು, ಆಧ್ಯಾತ್ಮ ತಿಳ್ಕೊಬೇಕು. ಈಗ ಇಡೀ ಪ್ರಪಂಚದಲ್ಲಿ ಲೆಕ್ಕ ಹಾಕ್ರಿ, ನಿಮ್ಮೂರಲ್ಲೇ ಲೆಕ್ಕ ಹಾಕ್ರಿ, ಎಷ್ಟು ದೇವಸ್ಥಾನಗಳಿದ್ದಾವೆ. ದೇವಸ್ಥಾನ ಅಂದ್ರೇನು, ದೇವಸ್ಥಾನ ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಬೇಕು. ಗುರುಗಳಿಂದ ಕೇಳಿ ತಿಳ್ಕೊಬೇಕು. ಎಷ್ಟು ಥರ ದೇವರಿದ್ದಾವೆ, ಅದನ್ನೆಲ್ಲ ಪೂಜೆ ಮಾಡ್ತಾರೆ. ಯಾಕೆ ಮಾಡ್ತಾರೆ, ಅದರಿಂದ ಏನು ಲಾಭ, ಅದರ ಉದ್ದೇಶ ಏನು, ಅದೆಲ್ಲ ಜ್ಞಾನ ಪಡಿಬೇಕು. ನೀವು ಗುರುಗಳಿಂದ ತಿಳ್ಕೊಬೇಕು. ನೀವು ಅದನ್ನೆಲ್ಲ ತಿಳ್ಕೊಂಡೆ ಜೀವನ ಮಾಡಬೇಕು. ನಿಮ್ಮ ಸುತ್ತಮುತ್ತ ಇದ್ದಾವೆ ದೇವಸ್ಥಾನಗಳು, ದೇವರು, ಮತ್ತು ಧರ್ಮ, ಶಾಸ್ತ್ರ, ಪೂಜೆ, ದೇವ್ರ ಪೂಜೆ, ಯಜ್ಞ, ವಿಶೇಷ ಪೂಜೆಗಳು, ರಥೋತ್ಸವ, ಜಾತ್ರೆ, ನೋಡೋ ಅನೇಕ ವಿಧವಾದ ದೇವರಿಗೆ ಸಂಬಂಧಪಟ್ಟ ಆಚರಣೆಗಳು ನಿಮ್ಮ ಸುತ್ತಮುತ್ತ ನಡೀತಾ ಇದ್ದಾವೆ. ಆದರೆ ಅದನ್ನು ಸರಿಯಾಗಿ ತಿಳ್ಕೊಬೇಕು. ಅದರ ಒಂದು ಉದ್ದೇಶ ಏನು, ಅದರ ಪ್ರಯೋಜನ ಏನು, ಅದರಿಂದ ಏನು ಲಾಭ. ಹಿಂದಿನವ್ರು ಮಾಡ್ಕೊಂಬರ್ತಾಯಿದ್ರು, ನಾವು ಮಾಡ್ಕೊಂಡು ಹೋಗ್ತೀವಿ. ಆ ಥರ ಬ್ಲೈಂಡಾಗಿ ಮಾಡಬಾರ್ದು. ಬ್ಲೈಂಡಾಗಿ ಹಿಂದಿನವ್ರು ನಮ್ಮ ಎಲ್ಲ ಹಿರಿಯರು ಮಾಡ್ತಾಯಿದ್ರು, ನಾವು ಮಾಡ್ತಾಯಿದ್ವಿ, ಈ ಥರ ಎಲ್ಲ ಮಾಡಬಾರ್ದು. ಕ್ಲೀನಾಗಿ ತಿಳ್ಕೊಂಡು ಮಾಡಬೇಕು. ಅದು ಕ್ಲೀನಾಗಿ ತಿಳ್ಕೊಬೇಕು ಅಂದರೆ ನೀವು ಗುರುಗಳ ಹತ್ರ ಹೋಗಬೇಕು. ಇವೆಲ್ಲ ಮಾಡಿರೋದು ಶಕ್ತಿ ಸಂರಕ್ಷಣೆಗೋಸ್ಕರ, ಶಕ್ತಿ ಸದುಪಯೋಗಕ್ಕೋಸ್ಕರ, ಶಕ್ತಿ ಉತ್ಪಾದನೆಗೋಸ್ಕರ ಇವನ್ನೆಲ್ಲ ಮಾಡಿದ್ದಾರೆ. ಎಲ್ಲರೂ ಶಕ್ತಿವಂತರಾಗಿರಲಿ ಅಂತ ಮಾಡಿದ್ದಾರೆ. ಶಕ್ತಿವಂತರ ಆರೋಗ್ಯವಂತರು, ಶಕ್ತಿವಂತರು ಬುದ್ಧಿವಂತರು, ಶಕ್ತಿವಂತರಾಗಿರಲಿ ಅಂತ ಇವನ್ನೆಲ್ಲ ಆಚರಣೆಗಳನ್ನ ಮಾಡಿದ್ದಾರೆ. ಅದನ್ನೆಲ್ಲ ಕ್ಲೀನಾಗಿ ತಿಳ್ಕೊಬೇಕು, ಜ್ಞಾನ ಪಡಿಬೇಕು ಅದರದ್ದೆಲ್ಲ. ನೀವು ಅದು ಏನೂ ಗೊತ್ತಿಲ್ಲದಲ್ಲಿ ಜೀವನ ಮಾಡಬಾರ್ದು. ಯಾರೋ ಮಾಡ್ತಿದ್ರು, ಯಾರೋ ಹೇಳಿದರು, ಏನೋ ಕೇಳಿದೆ, ಆ ಥರ ಎಲ್ಲ ಜೀವನ ಮಾಡಬಾರ್ದು. ಕ್ಲೀನಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಅದರಿಂದ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ, ಜೀವನ ಚೆನ್ನಾಗಿರುತ್ತೆ. ಈಗ ನಾನು ನಿನಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ನೀನು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಪ್ಪ. ನೀನೇನು ಮಾಡ್ತೀಯ, ಬಸ್ನಲ್ಲಿ ಹೋಗ್ತೀಯ. ಅದೇ ರೀತಿ ಬೇರೆಯವರು ಕಾರ್ನಲ್ಲಿ ಬರ್ತಾರೆ, ಇನ್ನು ಕೆಲವರು ಸೈಕಲ್ನಲ್ಲಿ ಬರ್ತಾರೆ, ಇನ್ನು ಕೆಲವರು ಸ್ಕೂಟ್ರ್ನಲ್ಲಿ ಬರ್ತಾರೆ, ಇನ್ನು ಕೆಲವರು ಆಟೋದಲ್ಲಿ ಬರ್ತಾರೆ, ಇನ್ನು ಕೆಲವರು ರೈಲ್ನಲ್ಲಿ ಬರ್ತಾರೆ, ಇನ್ನು ಕೆಲವರು ವಿಮಾನದಲ್ಲಿ ಬರ್ತಾರೆ. ನೂರಾರು ವೆರೈಟೀಸಿಂದ ಬರ್ತಾರೆ. ಆದರೆ ಎಲ್ಲರೂ ಬಂದು ಸೇರೋದು ಒಂದತ್ರನೇ, ಪುಣ್ಯಕ್ಷೇತ್ರದಲ್ಲಿ. ನೂರಾರು ನದಿಗಳು ಬಂದು ಒಂದು ಮುಖ್ಯ ನದಿಗೆ ಸೇರುತ್ತೆ. ಆದರೆ ಆ ಮುಖ್ಯ ನದಿಯಲ್ಲಿ ಹೋಗ್ತಕ್ಕಂಥ ನೀರು ಯಾವ್ಯಾವ ನದಿಯಿಂದ ಬಂದಿರೋದು ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ಪುಣ್ಯಕ್ಷೇತ್ರದಲ್ಲಿ ಎಷ್ಟು ಜನ ಇರ್ತಾರೆ, ಅಷ್ಟು ಜನ ಅವ್ರು ಹೆಂಗೆ ಬಂದರು ಅನ್ನೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಮನುಷ್ಯರು ಕೂಡ ಒಂದೊಂದು ಕಸುಬಿಗೆ ಒಂದೊಂದು ಜಾತಿ ಹೆಸರಿಟ್ಟಿದ್ದಾರೆ. ಒಂದೊಂದು ಜಾತಿಯವರು ಒಂದೊಂದು ಧರ್ಮ ಪಾಲನೆ ಮಾಡ್ತಾರೆ, ಕಸುಬು ಮತ್ತು ಜಾತಿಯವರು. ಅದೇ ರೀತಿ ಒಂದೊಂದು ಕಸುಬಿನವರು, ಒಂದೊಂದು ಜಾತಿಯವರು ಒಂದೊಂದು ಆಚರಣೆಗಳು ಮಾಡ್ತಾರೆ. ಅದನ್ನು ಮತ ಅಂತ ಕರೀತಾರೆ. ಅನೇಕ ಮತಗಳು ಸೇರಿ ಎಲ್ಲ ಒಂದು ಹತ್ರ ಸೇರ್ತಾರೆ. ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಕಸುಬು, ಎಲ್ಲ ಆಚರಣೆ ಮಾಡೋರು ಸೇರ್ತಾರೆ. ಅವರೆಲ್ಲರೂ ಒಂದು ಹತ್ರ ಸೇರಿ ಒಂದು ಆಚರಣೆಯನ್ನು ಮಾಡ್ತಾರೆ. ಅದೇ ಧರ್ಮ. ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಧರ್ಮ. ಅದನ್ನು ಆಚರಣೆ ಮಾಡೋ ರೀತಿ ಬೇರೆ ಬೇರೆ ಆಗಿರ್ಬೋದು, ಆದರೆ ಒಂದೇ ಧರ್ಮ. ಅದೇ ರೀತಿ ಹೆಸರುಗಳು, ದೇವರ ಹೆಸರುಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ದೇವರು ಒಬ್ಬನೇ. ಇಡೀ ಪ್ರಪಂಚಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ ಇರುವ ದೇವರು ಒಬ್ಬನೇ, ಇರುವ ಧರ್ಮ ಒಂದೇ. ಎಲ್ಲರಿಗೂ ಅನ್ವಯಿಸುತ್ತೆ ಈ
ಒಂದು ಧರ್ಮ ಮತ್ತು ಒಂದು ದೇವರು. ಆದರೆ ಅದನ್ನು ಅವರವರ ಕಸುಬಿಗೆ, ಅವರವರ ಜಾತಿ ಅಂದರೆ ಕಸುಬಿನ ಹೆಸರು, ಅವರವರ ಕಸುಬು, ಅವರವರ ಕೆಲಸ, ಅವರವರ ಜಾತಿಗೆ, ಅವರವರ ಧರ್ಮ, ಅವರವರಿಗೆ ಅನುಕೂಲವಾಗೋ ರೀತಿಯಲ್ಲಿ ಅದನ್ನು ಆಚರಣೆ ಮಾಡ್ತಾ ಇರ್ತಾರೆ. ಅವ್ರು ಏನೇ ಆಚರಣೆ ನೂರಾರು ಇದ್ದಾವೆ, ಆಚರಣೆ ವಿಧ ಮಾಡೋದಕ್ಕೆ ನೂರಾರು ವಿಧಗಳಿದ್ದಾವೆ. ಆದರೆ ಅದರ ಒಂದು ರಿಸಲ್ಟ್ ಮಾತ್ರ ಒಂದೇ. ಅದೇ ರೀತಿ ಇಡೀ ವಿಶ್ವಕ್ಕೆ, ಇಡೀ ಪ್ರಪಂಚಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ ದೇವರು ಒಬ್ಬನೇ, ಅದೇ ಶಕ್ತಿ. ಧರ್ಮ ಒಂದೇ, ಅದೇ ಶಕ್ತಿಯನ್ನು ಸಂರಕ್ಷಣೆ ಮಾಡೋದು. ಇಷ್ಟೇ ಪ್ರಪಂಚ, ಇಷ್ಟೇ ಜೀವನ. ಇಡೀ ನಮ್ಮ ಪ್ರಪಂಚದಲ್ಲಿ ಇರೋದು ಒಂದೇ ಧರ್ಮ, ಆದರೆ ಅದನ್ನು ಆಚರಣೆ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ. ಇಡೀ ನಮ್ಮ ಪ್ರಪಂಚದಲ್ಲಿರುವುದು ಒಂದೇ ದೇವರು, ಆದರೆ ಆ ಹೆಸರುಗಳು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಈ ಸೃಷ್ಟಿ, ಪ್ರಕೃತಿಯಲ್ಲಿ ಎಷ್ಟೋ ಥರದ ಸೃಷ್ಟಿ ಇದೆ, ಆದರೆ ಆ ಸೃಷ್ಟಿಕರ್ತ ಒಬ್ಬನೇ. ನಮ್ಮ ದೇಶ ಇರ್ಬೋದು, ಯಾವ ದೇಶ ಇರ್ಬೋದು, ದೇಶ ಅಂದರೆ ದೇಶಕ್ಕೆ ಒಂದೇ ಧರ್ಮ, ಒಂದೇ ದೇವರು ಮತ್ತು ಅದ್ರ ಮೂಲ ಒಂದೇ. ಆಚರಣೆ ಮಾಡುವ ವಿಧಾನಗಳು ಮಾತ್ರ ಬೇರೆ ಬೇರೆ. ನಾವೆಲ್ಲರೂ ಒಂದೇ, ನಾವ್ಯಾರೂ ಬೇರೆ ಅಲ್ಲ. ನಾವು ಮಾಡೋ ಕೆಲಸಗಳು ಮಾತ್ರ ಬೇರೆ ಬೇರೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿನೂ ಶಕ್ತಿಯ ಮಹತ್ವವನ್ನು ತಿಳ್ಕೊಂಡಿರಬೇಕು. ಶಕ್ತಿ ಅಂದರೆ ಏನು ಅಂತ ತಿಳ್ಕೊಂಡು ಜೀವನ ಮಾಡಬೇಕು. ಯಾರೂ ಸ್ವಂತ ಕಾನೂನುಗಳನ್ನು ರಚನೆ ಮಾಡಿಕೊಂಡು ಜೀವನ ಮಾಡಬಾರ್ದು. ಎಲ್ಲರೂ ಏನು ಪಾಲನೆ ಮಾಡ್ತಿರ್ತಾರೋ ಅದನ್ನೇ ಪಾಲನೆ ಮಾಡಬೇಕು. ಶಕ್ತಿಯನ್ನು ನಾಶ ಮಾಡಿಕೊಂಡು ಸಮಾಜಕ್ಕೆ ತೊಂದರೆ ಕೊಡಬಾರ್ದು. ಶಕ್ತಿಯನ್ನು ನಾಶ ಮಾಡಿಕೊಂಡು ಕುಟುಂಬಕ್ಕೆ ತೊಂದರೆ ಕೊಡಬಾರ್ದು. ಶಕ್ತಿಯನ್ನು ನಾಶ ಮಾಡಿಕೊಂಡು ಅಂಗಾಂಗಗಳೆಲ್ಲ ದುರ್ಬಲ ಮಾಡಿಕೊಂಡು ಕ್ರೂರಿಗಳಾಗಬಾರ್ದು, ಲೇಜಿಗಳಾಗಬಾರ್ದು. ಈ ದೇಶ ಶಕ್ತಿಶಾಲಿ ಆಗಬೇಕು ಅಂತಂದರೆ ಶಕ್ತಿವಂತರು ಬೇಕು. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂದರೆ ಶಕ್ತಿವಂತರು ಬೇಕು. ಒಂದು ರೋಗಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ಅದಕ್ಕೂ ಶಕ್ತಿವಂತರು ಬೇಕು. ನಮ್ಮ ದೇಹದಲ್ಲಿರ್ತಕ್ಕಂಥ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಶಕ್ತಿ ಬೇಕು, ಬಹಳ ಶಕ್ತಿ ಬೇಕು. ಶಕ್ತಿ ಕಡಿಮೆ ಆದರೆ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ರೀತಿ ನಮ್ಮ ದೇಹದ ಒಳಗೆ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳು ಶಕ್ತಿ ಬೇಕು. ಶಕ್ತಿ ಸಂಪಾದನೆ ಮಾಡೋದು ಮತ್ತು ಅದರ ಮಹತ್ವವನ್ನು ತಿಳ್ಕೊಳ್ಳೋದು, ಇದನ್ನು ಪ್ರತಿಯೊಬ್ಬರೂ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ಗುರುಗಳಿಂದ ಕೇಳಿ ತಿಳ್ಕೊಂಡು ಪಡಿಬೇಕು. ಸಂತೋಷ, ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ, ಆನಂದ ಇವನ್ನೆಲ್ಲ ನೀವು ಅನುಭವಿಸ್ಬೇಕು ಅಂದರೆ ನಿಮಗೆ ಶಕ್ತಿ ಬೇಕು, ದೇಹದಲ್ಲಿ ಶಕ್ತಿ ಬೇಕು. ಶಕ್ತಿ ಇದ್ರೇ ಇವೆಲ್ಲ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಒಬ್ಬೊಬ್ಬರು ಒಂದೊಂದು ರೀತಿ ದೇಹವನ್ನು ದಂಡನೆ ಮಾಡ್ತಾರೆ, ವಿಧವಾದ ವ್ಯಾಯಾಮಗಳನ್ನು ಮಾಡ್ತಾರೆ. ಆದರೆ ವ್ಯಾಯಾಮದ ಒಂದು ರಿಸಲ್ಟ್ ಏನಿದೆ ಅದು ಒಂದೇ ಆಗಿರಲ್ಲ. ಒಂದೊಂದು ವ್ಯಾಯಾಮದಿಂದ ಒಂದೊಂದು ಲಾಭ, ಒಂದೊಂದು ವ್ಯಾಯಾಮದಿಂದ ಒಂದೊಂದು ಅನುಕೂಲ ಇದೆ, ಮತ್ತು ಅಷ್ಟೇ ತೊಂದರೆನೂ ಇದೆ, ಅಷ್ಟೇ ಲಾಭವೂ ಇದೆ. ಅದನ್ನು ತಿಳ್ಕೊಂಡು ನೀವು ಮಾಡಬೇಕು. ಎಲ್ಲ ವ್ಯಾಯಾಮವೂ ಒಂದೇ ಥರ ರಿಸಲ್ಟ್ ಕೊಡಲ್ಲ. ಕೆಲವೊಂದು ವ್ಯಾಯಾಮ ದೇಹವನ್ನು ಮೃದುವಾಗಿ ಮಾಡುತ್ತೆ, ಫ್ಲೆಕ್ಸಿಬಲಾಗಿ ಮಾಡುತ್ತೆ. ಕೆಲವೊಂದು ವ್ಯಾಯಾಮ ಮಾಂಸಖಂಡಗಳನ್ನ ಗಟ್ಟಿ ಮಾಡುತ್ತೆ. ಕೆಲವೊಂದು ವ್ಯಾಯಾಮ ನರಗಳನ್ನು ಗಟ್ಟಿ ಮಾಡುತ್ತೆ. ಕೆಲವೊಂದು ವ್ಯಾಯಾಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಕೆಲವೊಂದು ವ್ಯಾಯಾಮ ಕೊಬ್ಬನ್ನು ಕರಗಿಸುತ್ತೆ. ಕೆಲವೊಂದು ವ್ಯಾಯಾಮ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಕೆಲವೊಂದು ವ್ಯಾಯಾಮ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಇವೆಲ್ಲ ತಿಳ್ಕೋಬೇಕು. ಗುರುಗಳಿಂದ ತಿಳ್ಕೊಂಡು ಯಾವುದು ಬೇಕೋ ಅದನ್ನು ನಾವು ಅಭ್ಯಾಸ ಮಾಡಬೇಕು. ಒಂದು ವೇಳೆ ನಾವು ಮಿಲ್ಟ್ರಿಯಲ್ಲಿದ್ದರೆ, ಪೊಲೀಸ್ ಇದ್ದರೆ, ಅಥವಾ ಹಮಾಲಿ ಆಗಿದ್ದರೆ, ಅಥವಾ ರೈತರಾಗಿದ್ದರೆ ಯಾವ ದೇಹದ ಭಾಗ ನಮಗೆ ಗಟ್ಟಿಯಾಗಿರಬೇಕು
ಅದಕ್ಕೆ ಸಂಬಂಧಪಟ್ಟ ವ್ಯಾಯಾಮವನ್ನು ಮಾಡಿದರೆ ಅದು ಗುರುಗಳ ಆದೇಶದಂತೆ ತರಬೇತಿ ಪಡೆದು ಮಾಡಿದರೆ ಅದರಿಂದ ಉಪಯೋಗ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಂದು ವೇಳೆ ಏನೂ ಗೊತ್ತಿಲ್ಲದಂಗೆ ಬ್ಲೈಂಡಾಗಿ ಎಲ್ಲ ಥರದ ವ್ಯಾಯಾಮಗಳನ್ನು ಮಾಡಿದರೆ ಅನೇಕ ವಿಧವಾದ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಎಲ್ಲ ವ್ಯಾಯಾಮಗಳನ್ನು ಮಿಕ್ಸ್ ಮಾಡಿ ಮಾಡಬಾರ್ದು. ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ನರಗಳಾಗಿರ್ಬೋದು, ಅವಕ್ಕೆ ಜಾಸ್ತಿ ಒತ್ತಡ ಕೊಟ್ಟು ದಪ್ಪ ಸಣ್ಣ ಮಾಡಿ ಹಿಗ್ಗದು ಕುಗ್ಗದು ಮಾಡಿ ಸ್ಟ್ರೆಚ್ ಮಾಡಿ ಅವು ಟಿಶ್ಯೂಸ್ ಎಲ್ಲ ಡಿಸ್ಪ್ಲೇಸ್ ಮಾಡಿ ಕರುಳುಗಳೆಲ್ಲ ಆ ಕಡೆ ಈ ಕಡೆ ಮಾಡಿ ನರಗಳನ್ನೆಲ್ಲ ಆ ಕಡೆ ಈ ಕಡೆ ಮಾಡಿ ಮಾಂಸಖಂಡಗಳನ್ನೆಲ್ಲ ಇದು ಮಾಡಿ ಹಿಗ್ಗಿಸಿ ಕುಗ್ಗಿಸಿ ಈ ಥರ ಎಲ್ಲ ಹಿಂಸೆ ಕೊಟ್ಟು ವ್ಯಾಯಾಮ ಮಾಡಬಾರ್ದು. ವ್ಯಾಯಾಮ ಮಾಡಲೇಬಾರ್ದು ಅಂತ ಶಕ್ತಿ ಸೂತ್ರ ಹೇಳುತ್ತೆ. ದೇಹ ದಂಡಿಸಬೇಕು ಅಂತ ಹೇಳುತ್ತೆ. ದೇಹ ದಂಡಿಸೋದು ಬೇರೆ, ವ್ಯಾಯಾಮ ಮಾಡೋದು ಬೇರೆ. ದೇಹವನ್ನು ದಂಡಿಸುವುದು ಮತ್ತು ವ್ಯಾಯಾಮ ಮಾಡುವುದು ಇವು ಬೇರೆ ಬೇರೆ. ಈಗ ನಾವು ನಿಮಗೇನು ಹೇಳೋದು ಅಂದರೆ, ನೀವು ಏನಾದರೂ ಒಂದು ಅಗತ್ಯ ಇದ್ದರೆ, ಅಂದರೆ ನಿಮಗೆ ಯಾವ ಅಂಗಾಂಗ ಶಕ್ತಿಶಾಲಿಯಾಗಿರಬೇಕೋ ಅದರ ಒಂದು ಅವಶ್ಯಕತೆ ನಿಮಗಿದ್ದರೆ ನೀವು ಅದನ್ನು ಗುರುಗಳಿಂದ ತರಬೇತಿ ಪಡೆದು ಮಾಡಬಹುದು. ಈಗ ಶಕ್ತಿವಂತರಿಗೆ ಕೆಲವೊಂದು ಆಚರಣೆಗಳಿದ್ದಾವೆ. ಅವನ್ನೆಲ್ಲ ಶಕ್ತಿವಂತರೇ ಆಚರಣೆ ಮಾಡಬೇಕು, ದುರ್ಬಲರು ಆಚರಣೆ ಮಾಡಬಾರ್ದು. ಶಕ್ತಿವಂತರು ಮಾಡ್ತಕ್ಕಂಥ ಕೆಲವು ವ್ಯಾಯಾಮಗಳಿದ್ದಾವೆ, ಅವನ್ನ ಶಕ್ತಿವಂತರೇ ಮಾಡಬೇಕು, ಶಕ್ತಿ ಇಲ್ಲದೇ ಇರೋರು ಮಾಡಬಾರ್ದು. ಶಕ್ತಿವಂತರು ಮಾಡ್ತಕ್ಕಂಥ ಆಚರಣೆಗಳು ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟ ಆಚರಣೆಗಳಿದ್ದಾವೆ, ಅವನ್ನು ಶಕ್ತಿವಂತರೇ ಮಾಡಬೇಕು, ಶಕ್ತಿ ಇಲ್ಲದೇ ಇರೋರು ಮಾಡಬಾರ್ದು. ಆಮೇಲೆ ಆಹಾರ ಪದ್ಧತಿ, ಶಕ್ತಿವಂತರಿಗಾಗಿಯೇ ಆಹಾರ ಪದ್ಧತಿ ಬೇರೆ ಇದೆ, ಶಕ್ತಿ ಇಲ್ಲದವರಿಗೆ ಬೇರೆ ಇದೆ, ದುರ್ಬಲರಿಗೆ ಬೇರೆ ಇದೆ, ರೋಗಿಗಳಿಗೆ ಬೇರೆ ಇದೆ, ಆರೋಗ್ಯವಂತರಿಗೆ ಬೇರೆ ಇದೆ. ಸೊ ಹಂಗಾಗಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದನ್ನು ಕಲಿಬೇಕು, ತರಬೇತಿ ಪಡಿಬೇಕು. ನಂತರನೇ ನೀವು ಅದನ್ನು ಅಭ್ಯಾಸ ಮಾಡಬೇಕು. ತರಬೇತಿ ಇಲ್ಲದೆ ಯಾವ ಅನುಭವನೂ ಕೆಲಸಕ್ಕೆ ಬರೋಲ್ಲ. ತರಬೇತಿಯಿಂದ ಬಂದಂಥ ಅನುಭವನೇ ಕೆಲಸಕ್ಕೆ ಬರೋದು. ನಾನು ನೋಡಿದೆ, ಕೇಳಿದೆ, ಓದಿದೆ, ಅದರಿಂದ ಯಾವ ಪ್ರಯೋಜನ ಇಲ್ಲ, ಅದರಿಂದ ಏನೂ ಉಪಯೋಗ ಇಲ್ಲ. ಅನುಭವಿಸಿ ತಿಳ್ಕೊಂಡು ಅದನ್ನು ಆಚರಣೆ ಮಾಡಿದಾಗ ಅದರಿಂದ ನಮಗೆ ಅನೇಕ ಲಾಭಗಳು ಬರ್ತವೆ. ಯಾರೂ ಪುಸ್ತಕ ನೋಡಿಕೊಂಡು ವಿಡಿಯೋ ನೋಡಿಕೊಂಡು ಮಾಡಬೇಡ್ರಿ, ಗುರುಗಳ ಹತ್ರನೇ ತರಬೇತಿ ಪಡಿಬೇಕು. ನಮ್ಮ ದೇಹ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ನಾವು ಸಂರಕ್ಷಣೆ ಮಾಡಿ ಅದನ್ನು ಕಾಪಾಡಿಕೊಂಡು ರಕ್ಷಣೆ ಮಾಡಿ ಅದನ್ನು ಹೆಚ್ಚು ಮಾಡೋದರಿಂದ ದೇಹದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ರೋಗ ನಿವಾರಣೆ ಆಗುತ್ತೆ, ದೇಹ ಮತ್ತು ಅಂಗಾಂಗ ಬೆಳವಣಿಗೆಗಳು ಚೆನ್ನಾಗಾಗ್ತವೆ, ಕೂದಲು ಉದುರೋದಿಲ್ಲ, ಬಿಳಿ ಕೂದಲಾಗೋದಿಲ್ಲ, ಕಣ್ಣಿನ ಸಮಸ್ಯೆ ಬರೋಲ್ಲ, ಕಣ್ಣು ಆರೋಗ್ಯವಾಗಿರ್ತವೆ. ಶಕ್ತಿ ಸಂರಕ್ಷಣೆ ಮಾಡೋದರಿಂದ, ಶಕ್ತಿಯನ್ನು ರಕ್ಷಣೆ ಮಾಡೋದರಿಂದ ಜಾಯಿಂಟ್ ಪೇನ್ ಬರೋಲ್ಲ, ನರಗಳೆಲ್ಲ ಸ್ಟ್ರಾಂಗಾಗಿರ್ತವೆ. ಆಮೇಲೆ ಮುಖ ತುಂಬ ಶೈನಿಂಗ್ ಇರುತ್ತೆ, ಕೆನ್ನೆ ಎಲ್ಲ ಶೈನಿಂಗ್ ಇರುತ್ತೆ, ಮುಖ ಒಳಗೆ ಹೋಗಿರಲ್ಲ, ಕೆನ್ನೆ ಒಳಗೆ ಹೋಗಿರಲ್ಲ, ಮುಖ ಎಲ್ಲ ಶೈನಿಂಗ್ ಇರುತ್ತೆ, ಗಲ್ಲ ಉಬ್ಬಿರುತ್ತೆ, ಕಣ್ಣುಗಳೆಲ್ಲ ಉಬ್ಬಿರ್ತವೆ, ಕಣ್ಣುಗಳು ಒಳಗೆ ಹೋಗೋದಿಲ್ಲ. ಮತ್ತು ಹೆಚ್ಚು ಧೈರ್ಯ ಬರುತ್ತೆ, ಹೆಚ್ಚು ಧೈರ್ಯ ಸ್ಥೈರ್ಯ ಬರುತ್ತೆ, ಭಯ ನಿವಾರಣೆ ಆಗುತ್ತೆ, ರೋಗ ನಿವಾರಣೆ ಆಗುತ್ತೆ, ಹೈಲಿ ಇಂಟೆಲಿಜೆಂಟ್, ಹೈಲಿ ಕರೇಜು ಬರುತ್ತೆ ಶಕ್ತಿ ಸಂರಕ್ಷಣೆ ಮಾಡೋದರಿಂದ. ಕೆಲವರು ತಮಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡ್ತಾ ಇರ್ತಾರೆ, ಆಚಾರ ವಿಚಾರ ಪಾಲನೆ ಮಾಡ್ತಾ ಇರ್ತಾರೆ, ಶುದ್ಧ ನಡವಳಿಕೆ ಇರುತ್ತೆ, ಸಂಪ್ರದಾಯ ಪಾಲನೆ ಮಾಡ್ತಾ ಇರ್ತಾರೆ. ಆದರೆ ಇದು ಯಾಕೆ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಏನೋ ಹಿಂದಿನಿಂದ ಮಾಡ್ಕೊಂಬರ್ತಾಯಿದ್ರು, ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಇದರಿಂದ ಶಕ್ತಿ ಉತ್ಪಾದನೆ ಆಗುತ್ತೆ, ಶಕ್ತಿ ಸಂರಕ್ಷಣೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಏನೋ ಹಿಂದಿನಿಂದ ಮಾಡ್ಕೊಂಬರ್ತಾಯಿದ್ರು, ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಇಷ್ಟೇ ಅವ್ರಿಗೆ ಗೊತ್ತಿರೋದು. ಹಂಗೆ ಮಾಡಬಾರ್ದು. ನೀವು ಗುರುಗಳ ಹತ್ರ ಹೋಗಿ, ನಿಮ್ಮ ಗುರುಗಳ ಹತ್ರ ಹೋಗಿ ನೀವು ಈ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ, ನಿಮ್ಮ ಮನೆಗೆ ಸಂಬಂಧಪಟ್ಟಿದ್ದು, ಮನೆ ದೇವರ ಆಚರಣೆಗಳು,
ನಿಮ್ಮ ಮನೆಗೆ ಸಂಬಂಧಪಟ್ಟಂತಹ ನಡೆ ನುಡಿ ಆಚಾರ ವಿಚಾರಗಳನ್ನು ಕೇಳಿ ತಿಳ್ಕೊಂಡು ಅದನ್ನು ತರಬೇತಿ ಪಡೆದು ಅನುಭವಿಸಿ ಆಚರಣೆ ಮಾಡಬೇಕು. ಇದು ಚೆನ್ನಾಗಿ ನೆನಪಿರಲಿ. ಇದೆಲ್ಲ ಮಾಡಿರೋದು ಶಕ್ತಿ ಸಂರಕ್ಷಣೆ, ಶಕ್ತಿ ಉತ್ಪಾದನೆ, ಶಕ್ತಿ ಸದುಪಯೋಗ ಆಗಲಿ ಅಂತೇಳಿ ಮಾಡಿರ್ತಾರೆ.